ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ SSLC ಪರೀಕ್ಷೆ 3ರ ರಿಸಲ್ಟ್ ಯಾವಾಗ ಬರ್ಬೋದು, ಹಾಗೆಯೇ ಈ ಒಂದು SSLC ಪರೀಕ್ಷೆ 3ರ ಪೇಪರ್ ಚೆಕಿಂಗ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಸಂಪೂರ್ಣವಾದ ಒಂದು ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಸ್ನೇಹಿತರೆ, SSLC ಪರೀಕ್ಷೆ 3 ಈಗಾಗಲೇ ಮುಗಿದಿದೆ. ಅಂದರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಒಂದು ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಈಗ ಪೇಪರ್ ಚೆಕಿಂಗ್ ಆದಮೇಲೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಬಟ್ ಇಲ್ಲಿ ಪೇಪರ್ ಚೆಕಿಂಗ್ ಯಾವಾಗ ಆಗುತ್ತೆ ಅಂತ ಇವತ್ತು ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಈಗ ನಾನು SSLC ಬೋರ್ಡ್ ಕಡೆಯಿಂದ ಬಂದಿರುವಂಥ ಒಂದು ನೋಟಿಸನ್ನು ಓಪನ್ ಮಾಡಿದ್ದೇನೆ. ಇದು ಅಫಿಷಿಯಲ್ ನೋಟಿಸು, ಬೋರ್ಡ್ ಕಡೆಯಿಂದನೇ ಬಂದಿರುವಂಥ ಒಂದು ಅಫಿಷಿಯಲ್ ನೋಟಿಸು. ಈ ಒಂದು ನೋಟಿಸಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ 2025 SSLC ಪರೀಕ್ಷೆ 3ರ ಮೌಲ್ಯಮಾಪನ ಕಾರ್ಯವು ದಿನಾಂಕ 18/7/2025ರಿಂದ ಪ್ರಾರಂಭವಾಗುತ್ತಿದೆ. ದಿನಾಂಕ 17/7/2025ರಂದು ಉಪಮುಖ್ಯ ಮೌಲ್ಯಮಾಪಕರು ಹಾಗೂ ದಿನಾಂಕ 18/7/2025ರಂದು ಸಹಾಯಕ ಮೌಲ್ಯ ನಿರ್ಮಾಪಕರು ಹಾಜರಾಗಬೇಕಾಗಿದೆ. ಸ್ನೇಹಿತರೆ, ಪರೀಕ್ಷೆ 3ರ ಮೌಲ್ಯಮಾಪನ 18/7/2025ಕ್ಕೆ ಪ್ರಾರಂಭ ಆಗುತ್ತೆ. ಇದುವರೆಗೂ ಕೂಡ ಸ್ಟಾರ್ಟ್ ಆಗಿಲ್ಲ. 18ನೇ ತಾರೀಕಿಗೆ ಈ ಒಂದು ಮೌಲ್ಯಮಾಪನ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಮೌಲ್ಯಮಾಪನ ಮುಗಿದ ಮೇಲೆ ನಿಮ್ಮ ಒಂದು ರಿಸಲ್ಟ್ ಡೇಟ್ ಅನೌನ್ಸ್ ಆಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ರಿಸಲ್ಟ್ ಡೇಟ್ ಇದು ಈ ವಾರದಲ್ಲಿ ಬರಲ್ಲ, ಮುಂದಿನ ವಾರ ಎಂಡಲ್ಲಿ ಬರ್ಬೋದು, ಅದು ಕೂಡ ಗ್ಯಾರಂಟಿ ಇಲ್ಲ. ಸ್ನೇಹಿತರೆ, ರಿಸಲ್ಟ್ ಡೇಟ್ ಕನ್ಫರ್ಮ್ ಆದ ತಕ್ಷಣ ನಾನು ನಿಮಗೆ ಮಾಹಿತಿ ನೀಡ್ತೇನೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ. ನಾನು ಈ ಒಂದು ರಿಸಲ್ಟ್ ಡೇಟ್ ಕನ್ಫರ್ಮ್ ಆದ ತಕ್ಷಣ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಹಾಗೆಯೇ ಸ್ನೇಹಿತರೆ, ಈ ಒಂದು ವಿಡಿಯೋನ SSLC ಎಕ್ಸಾಮ್ 3 ಯಾರೆಲ್ಲ ಬರೆದಿದ್ದಾರೋ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.